ಪ್ರಿಯ ಆತ್ಮೀಯರೇ, ಜೀವನದಲ್ಲಿ ನಾವು ಹೆಚ್ಚು ಹೋರಾಟ ಮಾಡುವುದು ಲೋಕದ ಜೊತೆ ಅಲ್ಲ, ನಮ್ಮ ಮನಸ್ಸಿನ ಜೊತೆ. ಹೊರಗಿನ ಸಮಸ್ಯೆಗಳು ನಮಗೆ ಕಷ್ಟ ಕೊಡುತ್ತವೆ, ಆದರೆ ಒಳಗಿನ ಭಯ ನಮಗೆ ನಿಲ್ಲಿಸುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ನಿನ್ನ ದೊಡ್ಡ ಶತ್ರು ಹೊರಗಿಲ್ಲ, ನಿಯಂತ್ರಣವಿಲ್ಲದ ಮನಸ್ಸೇ. ಒಮ್ಮೆ ಒಬ್ಬ ಶಿಷ್ಯ ಕೃಷ್ಣನನ್ನು ಕೇಳಿದ, ಪ್ರಭು, ನಾನು ಯಾಕೆ ಶಾಂತಿಯಾಗಿರಲು ಆಗುತ್ತಿಲ್ಲ? ಕೃಷ್ಣನು ನಗುತ್ತಾ ಹೇಳಿದರು, ನೀನು ಎಲ್ಲವನ್ನೂ ಹಿಡಿದುಕೊಳ್ಳಲು ಯತ್ನಿಸುತ್ತಿದ್ದೀಯ, ಆದರೆ ಬಿಡುವುದನ್ನು ಕಲಿತಿಲ್ಲ. ನಾವು ಕೂಡ ಹಾಗೆಯೇ, ಹೋದ ಅವಕಾಶ ಬಿಡೋದಿಲ್ಲ, ಹೋದ ಜನೋಜನ ಬಿಡೋದಿಲ್ಲ, ಹಳೆಯ ನೋವು ಬಿಡೋದಿಲ್ಲ. ಅದರಿಂದ ಮನಸ್ಸು ಭಾರವಾಗುತ್ತದೆ. ಕೃಷ್ಣ ಮಾರ್ಗ ಏನ್ ಗೊತ್ತಾ? ಕರ್ಮ ಮಾಡು, ಅಂಟಿಕೊಳ್ಳಬೇಡ. ನೀನು ಪ್ರಯತ್ನ ಮಾಡು, ಆದರೆ ಫಲಕ್ಕೆ ಬಂಧಿಯಾಗಬೇಡ. ಅಲ್ಲಿ ಸ್ವಾತಂತ್ರ್ಯ ಇದೆ. ಕುರುಕ್ಷೇತ್ರದಲ್ಲಿ ಅರ್ಜುನನು ಗೆದ್ದದ್ದು ಬಾಣಗಳಿಂದ ಅಲ್ಲ, ಸ್ಪಷ್ಟ ಮನಸ್ಸಿನಿಂದ. ಮನಸ್ಸು ಸ್ಪಷ್ಟವಾದಾಗ ನಿರ್ಧಾರ ಸರಿಯಾಗುತ್ತದೆ. ನಿರ್ಧಾರ ಸರಿಯಾದಾಗ ದಾರಿ ತೆರೆದುಕೊಳ್ಳುತ್ತದೆ. ಸ್ನೇಹಿತರೆ, ಅತಿಯಾದ ಯೋಚನೆ ಶಕ್ತಿಯಲ್ಲ, ಅದು ಶಕ್ತಿಯ ನಷ್ಟ. ಒಂದು ಸರಳ ಸತ್ಯ, ಸ್ಪಷ್ಟತೆ ಎಂದರೆ ಕ್ರಿಯೆ ಎಂದರೆ ಪ್ರಗತಿ. ಸಂಶಯ ವಿಳಂಬ ಸ್ಥಗಿತ. ಕೃಷ್ಣನು ಹೇಳುತ್ತಾನೆ, ಸಂಶಯಾತ್ಮನು ನಶ್ಯತಿ ಎಂದರೆ ಸದಾ ಸಂಶಯ ಪಡುವವನು ಮುಂದೆ ಹೋಗುವುದಿಲ್ಲ. ನೀವು ಪರ್ಫೆಕ್ಟ್ ಸಮಯ ಕಾಯುತ್ತಿದ್ದೀರಾ? ಅದು ಬರುವುದಿಲ್ಲ. ನೀವು ಪರ್ಫೆಕ್ಟ್ ಕಾನ್ಫಿಡೆನ್ಸ್ ಕಾಯುತ್ತಿದ್ದೀರಾ? ಅದು ಕೆಲಸ ಶುರು ಮಾಡಿದ ಮೇಲೆ ಬರುತ್ತದೆ. ಮೊದಲು ಧೈರ್ಯ ಅಲ್ಲ, ಮೊದಲು ಕ್ರಮ. ಒಂದು ಚಿಕ್ಕ ಹೆಜ್ಜೆ ಇಡಿ, ಆ ಹೆಜ್ಜೆ ದಾರಿ ತೋರಿಸುತ್ತದೆ. ನದಿ ಸಮುದ್ರವನ್ನು ನೋಡುತ್ತಾ ಹರಿಯುವುದಿಲ್ಲ, ಹರಿಯುತ್ತಾ ಸಮುದ್ರ ತಲುಪುತ್ತದೆ. ಹಾಗೆಯೇ ನೀವು ಮುಂದುವರಿದರೆ ದಾರಿ ಮೂಡುತ್ತದೆ. ಇನ್ನೊಂದು ಕೃಷ್ಣ ತತ್ವ, ಸ್ವಧರ್ಮ ಶ್ರೇಷ್ಠ. ಇತರರ ಜೀವನ ನೋಡಿ ನಿಮ್ಮ ದಾರಿ ಬದಲಿಸಬೇಡಿ. ಅವರ ವೇಗ ನಿಮ್ಮ ವೇಗ ಅಲ್ಲ, ಅವರ ಗುರಿ ನಿಮ್ಮ ಗುರಿ ಅಲ್ಲ. ಹೋಲಿಕೆ ಮನಸ್ಸಿನ ವಿಷ. ನಿನ್ನೆಗಿಂತ ಇಂದು ಸ್ವಲ್ಪ ಉತ್ತಮ, ಸಾಕು. ಇಂದಿಗಿಂತ ನಾಳೆ ಸ್ವಲ್ಪ ಉತ್ತಮ, ಸಾಕು. ಪ್ರಗತಿ ನಿಧಾನವಾಗಬಹುದು, ಆದರೆ ನಿಲ್ಲಬಾರದು. ಸಂಕಷ್ಟ ಬಂದಾಗ ಕೇಳಬೇಡಿ, ಯಾಕೆ ನಾನು? ಕೇಳಿ, ಇದರಿಂದ ನಾನು ಏನು ಕಲಿಯಬೇಕು? ಪ್ರತಿ ಪರೀಕ್ಷೆ ಒಂದು ತರಬೇತಿ, ಪ್ರತಿ ವಿಫಲತೆ ಒಂದು ತಿದ್ದುಪಡಿ. ಕೃಷ್ಣನು ಅರ್ಜುನನಿಗೆ ಸುಲಭ ಯುದ್ಧ ಕೊಡಲಿಲ್ಲ, ಸರಿಯಾದ ಜ್ಞಾನ ಕೊಟ್ಟ. ದೇವರು ದಾರಿ ಸುಲಭ ಮಾಡುವುದಿಲ್ಲ, ನಿನ್ನನ್ನು ಬಲಿಷ್ಠನನ್ನಾಗಿಸುತ್ತಾನೆ. ನೀವು ಒಂಟಿ ಅಂತ ಅನಿಸುತ್ತಿದೆಯಾ? ಕೃಷ್ಣ ತತ್ವ ಹೇಳುತ್ತದೆ, ಸತ್ಯದ ದಾರಿಯಲ್ಲಿ ನಡೆಯುವವನು ಯಾವತ್ತೂ ಒಂಟಿಯಲ್ಲ. ಮೌನದಲ್ಲಿ ಕುಳಿತುಕೊಳ್ಳಿ, ಉಸಿರನ್ನು ಗಮನಿಸಿ, ಮನಸ್ಸು ನಿಧಾನವಾಗುತ್ತದೆ. ಅಲ್ಲಿ ಒಳಗಿನ ಮಾರ್ಗದರ್ಶನ ಕೇಳಿಸುತ್ತದೆ. ಶಬ್ದದಲ್ಲಿ ಭಯ ದೊಡ್ಡದಾಗಿ ಕಾಣುತ್ತದೆ, ಮೌನದಲ್ಲಿ ಅದು ಚಿಕ್ಕದಾಗುತ್ತದೆ. ನಿಮ್ಮ ಜೀವನದಲ್ಲಿ 3 ನಿಯಮ ಇಡಿ. ಮೊದಲದು, ದಿನವೂ ಒಂದು ಒಳ್ಳೆಯ ಕೆಲಸ. ಎರಡನೇದು, ದಿನವೂ ಒಂದು ಹೊಸ ಕಲಿಕೆ. ಮೂರನೇದು, ದಿನವೂ ಒಂದು ಸ್ವಲ್ಪ ಶಾಂತಿ ಸಮಯ. ಇವು ಜೀವನ ಬದಲಿಸುತ್ತವೆ. ಕೋಪ ಬಂದಾಗ ತಡಮಾಡಿ, ಭಯ ಬಂದಾಗ ಉಸಿರಾಡಿ, ಸಂಶಯ ಬಂದಾಗ ಆರಂಭಿಸಿ. ಕ್ರಿಯೆ ಸಂಶಯವನ್ನು ಕರಗಿಸುತ್ತದೆ. ಕೃಷ್ಣನು ಹೇಳುತ್ತಾನೆ, ಯೋಗಃ ಕರ್ಮಸು ಕೌಶಲಂ, ಅಂದರೆ ಕೆಲಸವನ್ನು ಶ್ರೇಷ್ಠವಾಗಿ ಮಾಡುವುದೇ ಯೋಗ. ಸಣ್ಣ ಕೆಲಸವನ್ನು ಗೌರವದಿಂದ ಮಾಡಿ, ಅದು ದೊಡ್ಡ ಫಲ ಕೊಡುತ್ತದೆ. ಇಂದು ನೀವು ಕೇಳುತ್ತಿರುವ ಈ ಮಾತು ಒಂದು ಕಾರಣಕ್ಕೆ. ನಿಲ್ಲಬೇಡಿ, ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ. ನಿಮ್ಮ ಶ್ರೇಷ್ಠ ಅಧ್ಯಾಯ ಇನ್ನೂ ಬರಬೇಕಿದೆ. ಒಂದು ನಿರ್ಧಾರ ಮಾಡಿ, ನಾನು ಭಯದ ಆಧಾರದಲ್ಲಿ ಅಲ್ಲ, ಧೈರ್ಯದ ಆಧಾರದಲ್ಲಿ ಬದುಕುತ್ತೇನೆ. ನಾನು ಕಾರಣ ಹೇಳುವುದಿಲ್ಲ, ಕ್ರಮ ಕೈಗೊಳ್ಳುತ್ತೇನೆ. ನಾನು ಕಾಯುವುದಿಲ್ಲ, ಆರಂಭಿಸ್ತೇನೆ. ಒಂದು ಹೆಜ್ಜೆ ಈಗಲೇ ಇಡಿ. ನಿನ್ನೊಳಗಿನ ಅರ್ಜುನನನ್ನು ಎಬ್ಬಿಸು. ನಿನ್ನೊಳಗಿನ ಕೃಷ್ಣನ ಧ್ವನಿಯನ್ನು ಕೇಳು. ಮನಸ್ಸು ಗೆಲ್ಲು, ಜೀವನ ಗೆಲ್ಲು. ನಿನ್ನ ದಾರಿಯಲ್ಲಿ ನಡೆ, ದೈವಿಕ ಶಕ್ತಿ ನಿನ್ನ ಜೊತೆ ಇದೆ. ಇದೇ ತರಹದ ಮೋಟಿವೇಶನಲ್ ವಿಡಿಯೋಸ್ಗಳಿಗಾಗಿ ಅಂಶ ಮಾರ್ಗದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.